VCD ನಂಬರ್ 2254, ಕಾಕರ್ಬಿಟ್ಟ ನೇಪಾಲ್ ಫಸ್ಟ್ ಪಾರ್ಟ್. ಅವ್ಯಕ್ತವಾಣಿ ತಾರೀಖ್ 16/10/2016. ನೋಡಿಸಿರುವಂಥ ತಾರೀಖ್ 19/10/2016. आज का रात्रि क्लास है 16 अक्टूबर 2016। कौन सी वाणी सुननी है? ಕೇಳ್ತಾ ಇದ್ದಾರೆ ಬಾಬಾ, ಯಾವ ವಾಣಿ ಕೇಳಬೇಕು? मुरली सुननी है या अव्यक्त बाप दादा की वाणी सुननी है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮುರಳಿ ಕೇಳ್ತೀರಾ ಅಥವಾ ಅವ್ಯಕ್ತ ಬಾಬ್ದಾದಾರವರ ವಾಣಿಯನ್ನ ಕೇಳ್ತೀರಾ? अच्छा, और तारीख क्या बताई? 16 अक्टूबर 2016 का रात्रि क्लास। तो मुरली सुननी है या अव्यक्तवाणी सुननी है? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ಮುರಳಿ ಕೇಳಬೇಕಾ ಅಥವಾ ಅವ್ಯಕ್ತವಾಣಿ ಕೇಳ್ತೀರಾ? है मुरली सुननी है। ಮುರಳಿ ಕೇಳ್ತೀರಾ? मनमना भव होके बोल रहे हैं। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮನ್ಮನಾಭವ ಆಗ್ಬಿಟ್ಟು ಹೇಳ್ತಾ ಇದ್ದೀರಾ? जो बाप दादा के मन में वही बच्चों के मन में है। ಏನು ಮಾತು ಬಾಬ್ದಾದಾರವರ ಮನಸ್ಸಿನಲ್ಲಿದೆ ಅದೇ ಮಾತು ಮಕ್ಕಳ ಮನಸ್ಸಿನಲ್ಲೂ ಇದೆನಾ? तारीख भी सुनाई, ತಾರೀಖ್ ಸಹ ಹೇಳಿದ್ರು, टाइम भी सुनाया। ಟೈಮ್ ಸಹ ಹೇಳಿದ್ರು. ज्ञान सूर्य आते हैं ಜ್ಞಾನ ಸೂರ್ಯ ಯಾವಾಗ ಬರ್ತಾರೆ? तो बेहद का दिन शुरू होता है। ಅವಾಗ ಬೇಹದ್ದಿನ ದಿನ ಆರಂಭ ಆಗುತ್ತೆ. और ज्ञान चंद्रमा आते हैं ಮತ್ತೆ ಜ್ಞಾನ ಚಂದ್ರಮ ಯಾವಾಗ ಬರ್ತಾರೆ? तो क्या शुरू होता है? ಅವಾಗ ಮತ್ತೆ ಏನು ಆರಂಭ ಆಗುತ್ತೆ? रात्रि शुरू होती है। ಅವಾಗ ಮತ್ತೆ ರಾತ್ರಿ ಆರಂಭ ಆಗುತ್ತೆ. तो तारीख में तो पहले ही बता दिया। ಮತ್ತೆ ತಾರೀಖಿನಲ್ಲಂತೂ ಮೊದಲೇ ಹೇಳ್ಬಿಟ್ರು. तो बाप दादा के मन में जो संकल्प है ಮತ್ತೆ ಬಾಬ್ದಾದಾರವರ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆ अपने अपने अंदर देखो ನಿಮ್ಮ ಮನಸ್ಸಿನಲ್ಲಿ ನೋಡಿ कि कौन सा संकल्प आया ಯಾವ ಸಂಕಲ್ಪ ಬಂದಿದೆ ಅಂತ है और क्या आना चाहिए। ಏನು ಬಂದಿದೆ ಮತ್ತೆ ಏನು ಬರಬೇಕಾಗಿದೆ है जो बाप दादा का संकल्प ಏನು ಬಾಬ್ದಾದಾರವರ ಸಂಕಲ್ಪ ಆಗಿದೆ सो बच्चों का संकल्प। ಅದೇ ಮತ್ತೆ ಮಕ್ಕಳ ಸಂಕಲ್ಪನೂ ಆಗಿರುತ್ತೆ. बाप दादा ने सुनाया 16 अक्टूबर ಬಾಬ್ದಾದಾರವರಂತೂ ಹೇಳಿದ್ರು ಯಾವಾಗ? 16 ಅಕ್ಟೋಬರ್ 2016 का रात्रि क्लास। 2016 ರಾತ್ರಿ ಕ್ಲಾಸ್ ಆಗಿದೆ ಇದು. प्रातः क्लास तो नहीं कहा। ಪ್ರಾತಃ ಕ್ಲಾಸ್ ಅಂತೂ ಹೇಳಲಿಲ್ಲ. तो ज्ञान सूर्य का क्लास हुआ ಮತ್ತೆ ಇದು ಜ್ಞಾನ ಸೂರ್ಯನ ಕ್ಲಾಸ್ ಆಯ್ತಾ या ज्ञान चंद्रमा का क्लास हुआ? ಅಥವಾ ಜ್ಞಾನ ಚಂದ್ರನ ಕ್ಲಾಸ್ ಆಯ್ತಾ? प्रैक्टिकल में भी देखें ಪ್ರಾಕ್ಟಿಕಲ್ನಲ್ಲೂ ಸಹ ನೋಡಿದ್ರೆ तो ज्ञान चंद्रमा रात्रि में आते हैं ಜ್ಞಾನ ಚಂದ್ರಮ ಯಾರಿದ್ದಾರೆ ಅವ್ರು ರಾತ್ರಿಯಲ್ಲಿ ಬರ್ತಾರ या दिन में आते हैं? ಅಥವಾ ಹಗಲಲ್ಲಿ ಬರ್ತಾರ? कब से आते हैं? ಯಾವಾಗಿನಿಂದ ಬರ್ತಾರೆ? कब से? ಕೇಳ್ತಾ ಇದ್ದಾರೆ ಬಾಬಾ, ಯಾವಾಗಿನಿಂದ ಬರ್ತಾರೆ? है
है? पहली अव्यक्तवाणी की तारीख भी किसी को नहीं मालूम। ಮೊದಲನೇ ಅವ್ಯಕ್ತವಾಣಿಯ ತಾರೀಖು ಸಹ ಯಾರಿಗೂ ಗೊತ್ತಿಲ್ಲ. बताओ। ಕೇಳ್ತಾ ಇದ್ದಾರೆ ಬಾಬಾ, ಹೇಳಿ. चात्रक है ना? ಚಾತ್ರಕರಾಗಿದ್ದೀರಾ ಅಲ್ವಾ? बाप दादा के चात्रक है ना? ಬಾಬ್ದಾದರವರ ಚಾತ್ರಕರಾಗಿದ್ದೀರಾ ಅಲ್ವಾ? है या नहीं? ಕೇಳ್ತಾ ಇದ್ದಾರೆ ಬಾಬಾ, ಆಗಿದಾರೋ ಇಲ್ವೋ? है। ಚಾತ್ರಕ್ ಅಂದ್ರೆ ಇದು ಒಂದು ಪಕ್ಷಿ ಆಗಿದೆ. चात्रक क्या करता है? ಆ ಚಾತ್ರಕ್ ಪಕ್ಷಿ ಏನಿದೆ ಅದೇನ್ ಮಾಡುತ್ತೆ? है जो बरसात की पहली बूंद होती है, ಮಳೆ ಬಂದಾಗ ನೀರಿನ ಮೊದಲನೇ ಹನಿ ಏನಾಗಿರುತ್ತೆ? तो उस बूंद का प्यासा रहता है। ಮತ್ತೆ ಆ ಮೊದಲನೇ ಹನಿ ಏನು ಬೀಳುತ್ತೆ, ಆ ನೀರಿನ ಬಾಯಾರಿಕೆ ಇರುತ್ತೆ ಅದಕ್ಕೆ. उसको चात्रक कहा जाता है। ಅದಕ್ಕೆ ಚಾತ್ರಕ್ ಪಕ್ಷಿ ಅಂತ ಹೇಳಲಾಗುತ್ತೆ. तो जब साकार बाबा माना माँ के रूप में ज्ञान सूरी ने पार्ट बजाना बंद किया, ಮತ್ತೆ ಯಾವಾಗ ಸಾಕಾರದಲ್ಲಿ ಸಾಕಾರ ಬಾಬಾ ಯಾರಿದ್ದಾರೆ ಅವರಲ್ಲಿ ಜ್ಞಾನಸೂರ್ಯ ತಂದೆ ಯಾರಿದ್ದಾರೆ ಅವರು ತಾಯಿಯ ರೂಪದಲ್ಲಿ ಪಾತ್ರವನ್ನು ಮಾಡೋದನ್ನು ಯಾವಾಗ ಅವ್ರು ನಿಲ್ಲಿಸ್ಬಿಟ್ರು, किस रूप में? ಯಾವ ರೂಪದಲ್ಲಿ? है माँ के रूप में ज्ञान गीता माता है ना? ತಾಯಿಯ ರೂಪದಲ್ಲಿ ಗೀತಾ ಮಾತಾ ಆಗಿದ್ದಾರೆ ಅಲ್ವಾ? मुरली है ना? मुरली हमारी गीता माता है। ಮುರಳಿ ನಮ್ಮ ಗೀತಾ ಮಾತಾ ಆಗಿದ್ದಾರೆ. तो जब वो पार्ट बंद हो गया, ಮತ್ತೆ ಯಾವಾಗ ಆ ಪಾತ್ರ ನಿಲ್ಲಿಸ್ಬಿಡುತ್ತಾರೆ, 18 जनवरी 1969 को ಜನವರಿ 18ನೇ ತಾರೀಕಿಗೆ 1969ನೇ ಇಸ್ವಿಯಲ್ಲಿ ಆ ಪಾತ್ರವನ್ನು ನಿಲ್ಲಿಸ್ಬಿಟ್ರು. तो ज्ञान चंद्रमा ने ब्रह्मा की सोल ने दादा लेखराज की सोल ने ಮತ್ತೆ ಆವಾಗ ಜ್ಞಾನ ಚಂದ್ರಮ ಯಾರಿದ್ದಾರೆ, ಬ್ರಹ್ಮನ ಆತ್ಮ, ಜ್ಞಾನ ಚಂದ್ರನ ಆತ್ಮ, पहली पहली वाणी कौन सी तारीख को सुनाई? ಅವಾಗ ಅವ್ರು ಮೊಟ್ಟ ಮೊದಲನೇ ವಾಣಿಯನ್ನು ಎಷ್ಟನೇ ತಾರೀಕಿಗೆ ಹೇಳಿದ್ರು? है 21 जनवरी 1969 को सुनाई। ಮೊದಲನೇ ವಾಣಿಯನ್ನು 21ನೇ ತಾರೀಕಿಗೆ ಜನವರಿಯಲ್ಲಿ 69ನೇ ಇಸ್ವಿಯಲ್ಲಿ ಫಸ್ಟ್ ಟೈಮ್ ಹೇಳಿದರು. तो जो बाप दादा के चात्रक हैं वाणी सुनने की, ಮತ್ತೆ ಯಾರು ಬಾಬ್ದಾದಾರವರ ಚಾತ್ರಕ ಪಕ್ಷಿ ಆಗಿದ್ದಾರೆ ಆ ವಾಣಿಯನ್ನು ಕೇಳಲಿಕ್ಕೋಸ್ಕರ, तो पहली बूंद के प्यासे होंगे कि नहीं होंगे? ಮತ್ತೆ ಅವ್ರು ಮೊದಲನೇ ಹನಿ ಏನು ಬೀಳುತ್ತೆ ಅದಕ್ಕೆ ಬಾಯಾರಿಕೆ ಆಗಿ ಅವ್ರು ಕಾಯ್ತಾ ಇರ್ತಾರೋ ಇಲ್ವೋ? होना चाहिए कि नहीं होना चाहिए? ಆ ಥರ ಇರಬೇಕಾಗಿದೆನೋ ಇಲ್ವೋ? जय सिया राम। ಇರಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಜೈ ಸಿಯಾರಾಮ್. ओम शांति। ये महावाक्य कितने सभी के प्यारे हैं। ಈ ಮಹಾವಾಕ್ಯಗಳು ಎಷ್ಟು ಎಲ್ಲರಿಗೂ ಪ್ರಿಯ ಅನಿಸುತ್ತೆ. किसे महावाक्य कहा जाता है? ಯಾವುದಕ್ಕೆ ಮಹಾವಾಕ್ಯ ಅಂತ ಹೇಳಲಾಗುತ್ತೆ? महान वाक्य। ಮಹಾನ್ ವಾಕ್ಯಗಳಾಗಿದೆ. किसके महावाक्य होते हैं? ಯಾರ ಮಹಾವಾಕ್ಯಗಳಾಗಿರುತ್ತೆ? कहते महान पुरुषों के महावाक्य होते हैं। ಹೇಳ್ತಾರೆ ಯಾರು ಮಹಾನ್ ಪುರುಷರಾಗಿರ್ತಾರೆ ಅವ್ರದ್ದು ಮಹಾವಾಕ್ಯಗಳಾಗಿರುತ್ತೆ. तो दुनिया में जो पुरुष हैं, ಮತ್ತೆ ಪ್ರಪಂಚದಲ್ಲಿ ಯಾರೇ ಪುರುಷರಾಗಿರ್ತಾರೆ, शरीर रूपी पुरी में शयन करने वाले पुरुष ಶರೀರ ರೂಪಿ ಪುರಿಯಲ್ಲಿ ಶಯನ ಮಾಡುವಂತ ಪುರುಷರು और श पुरु माने पूरी, शरीर रूपी पूरी। ಪುರು ಪ್ಲಸ್ ಶ ಅಂದರೆ ಪುರು ಅಂದರೆ ಶರೀರ ರೂಪಿ ಪುರಿ ಆಗಿದೆ. श माना शयन करने वाले। ಶ ಅಂದರೆ ಶಯನ ಮಾಡುವಂಥವ್ರು, ಮಲಗುವಂಥವ್ರು. कौन हुए? ಯಾರಾದರೂ देह धारी
या आत्मा? ದೇಹಧಾರಿ ಆದ್ರ ಅಥವಾ ಆತ್ಮ ಆದ್ರ? शरीर रूपी पुरी में शयन करने वाले, सोने वाले ಶರೀರ ರೂಪಿ ಪುರಿಯಲ್ಲಿ ಮಲಗುವಂಥವ್ರು, ಇರುವಂಥವ್ರು आत्मा हुए या देहधारी हुए? ಆತ್ಮ ಆದ್ರ ಅಥವಾ ದೇಹಧಾರಿ ಆದ್ರ? हैं? आत्मा भी उन्हें कहेंगे ಅವರಿಗೆ ಆತ್ಮ ಅಂತಾನೂ ಹೇಳಲಾಗುತ್ತೆ. और देह को धारण करने वाले भी कहेंगे. ಮತ್ತೆ ದೇಹವನ್ನ ಧಾರಣೆ ಮಾಡ್ಕೊಳೋಂಥವ್ರು ಅಂತಾನೂ ಹೇಳಲಾಗುತ್ತೆ. लेकिन मन बुद्धि से जिन्होंने देह का त्याग ही नहीं किया है, ಆದ್ರೆ ಯಾರು ಮನ್ಬುದ್ಧಿಯಿಂದ ದೇಹದ ತ್ಯಾಗವನ್ನೇ ಮಾಡಿಲ್ಲ, उनको आत्मा कहेंगे या देहधारी कहेंगे? ಮತ್ತೆ ಅವರಿಗೆ ಆತ್ಮ ಅಂತ ಹೇಳಲಾಗುತ್ತಾ ಅಥವಾ ದೇಹಧಾರಿ ಅಂತ ಹೇಳಲಾಗುತ್ತಾ? देहधारी कहेंगे. ಅವರಿಗೆ ದೇಹಧಾರಿ ಅಂತಾನೆ ಹೇಳಲಾಗುತ್ತೆ. देह को धारण करने वाली आत्मा. ದೇಹವನ್ನ ಧಾರಣೆ ಮಾಡ್ಕೊಳ್ಳುವಂತ ಆತ್ಮ. तो जो भी आत्माओं ने सुने, ಮತ್ತೆ ಯಾರೇ ಆತ್ಮಗಳು ಕೇಳ್ತಾರೆ, क्योंकि इस दुनिया में मन बुद्धि से देह को धारण किए हुए तो सभी हैं, कोई कम कोई ज्यादा. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಮನ್ಬುದ್ಧಿಯಿಂದ ದೇಹವನ್ನ ಧಾರಣೆ ಮಾಡ್ಕೊಂಡಿರೋರು ಅಂತೂ ಎಲ್ಲರೂ ಆಗಿದ್ದಾರೆ. ಆದರೆ ಕೆಲವರು ಕಡಿಮೆ, ಕೆಲವರು ಜಾಸ್ತಿ, ನಂಬರ್ ವಾರ್ ಆಗಿದ್ದಾರೆ. तो जो भी देहधारी आत्माओं ने महावाक्य सुने, ಮತ್ತೆ ಯಾರೇ ದೇಹಧಾರಿ ಆತ್ಮಗಳು ಈ ಮಹಾವಾಕ್ಯಗಳನ್ನ ಕೇಳಿದ್ದಾರೆ, वो किसके महावाक्य सुने? ಅವರು ಯಾರ ಮಹಾವಾಕ್ಯವನ್ನ ಕೇಳಿದ್ದಾರೆ? अरे महावाक्य माने क्या? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮಹಾವಾಕ್ಯ ಅಂದ್ರೆ ಏನಾಗಿದೆ? अरे महा माने महान, वाक्य माने वाक्य. ಮಹಾವಾಕ್ಯ ಅಂದ್ರೆ ಮಹಾ ಅಂದ್ರೆ ಮಹಾನ್, ಶ್ರೇಷ್ಠ ಆಗಿರುವಂಥದ್ದು. ಅವ್ರ ವಾಕ್ಯ ಅಂದ್ರೆ ವಾಕ್ಯ. जरूर महान पुरुष के ही महावाक्य होंगे. ಖಂಡಿತವಾಗಿ ಯಾರು ಮಹಾನ್ ಪುರುಷರಾಗಿರ್ತಾರೆ ಅವ್ರದೇ ಮಹಾವಾಕ್ಯಗಳಾಗಿರುತ್ತೆ. किसके? महान पुरुष के ही महावाक्य. दुनिया में तो लोग ಯಾರು ಮಹಾನ್ ಪುರುಷರಾಗಿರ್ತಾರೆ ಅವ್ರದೇ ಮಹಾವಾಕ್ಯಗಳಾಗಿರುತ್ತೆ. जो देहधारी नेताएं होते हैं, महात्माएं होते हैं, ಪ್ರಪಂಚದಲ್ಲಂತೂ ಪುರುಷರು ಏನು ಮಾಡ್ತಾರೆ? ಯಾರೇ ಮಹಾನಾತ್ಮಗಳಾಗಿರ್ತಾರೆ, ನೇತಾ ಆಗಿರ್ತಾರೆ, धर्म पिताएं होते हैं, ಧರ್ಮಪಿತರಾಗಿರ್ತಾರೆ, उनके वाक्यों को भी महावाक्य कह देते हैं. ಅವ್ರ ವಾಕ್ಯಗಳಿಗೂ ಸಹ ಮಹಾವಾಕ್ಯ ಅಂತ ಹೇಳ್ಬಿಡ್ತಾರೆ. नहीं कहते? ಹೇಳೋದಿಲ್ವಾ? जैसे महात्मा बुद्ध ने कहा, ಯಾವ ರೀತಿ ಮಹಾತ್ಮ ಬುದ್ಧ ಹೇಳಿದ್ರು, अहिंसा परमो धर्म. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ರು. कहा कि नहीं कहा? ಈ ಥರ ಹೇಳಿದ್ರು ಇಲ್ವೋ ಅವರು? अरे कोई की बुद्धि में हो कि नहीं कहा तो हाथ उठाओ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಯಾರ ಬುದ್ಧಿಯೆಲ್ಲ ಇದ್ರೆ ಅವ್ರು ಹೇಳೇ ಇಲ್ಲ ಈ ಥರ ಅಂತ ಅವ್ರ ಕೈಯನ್ನ ಎತ್ತಿ. कहा? ಹೇಳಿದ್ದಾರೆ. अब महात्मा बुद्ध ने अपने जीवन काल में ಇವಾಗ ಮಹಾತ್ಮ ಬುದ್ಧ ಯಾರಿದ್ದಾರೆ, ಅವರು ತಮ್ಮ ಜೀವನ ಕಾಲದಲ್ಲಿ इस महावाक्य का अर्थ तो समझाया होगा ना. ಈ ಮಹಾವಾಕ್ಯ ಏನಿದೆ ಅವ್ರದ್ದು, ಅದರ ಅರ್ಥವನ್ನಂತೂ ತಿಳಿಸಿರ್ತಾರೆ ಅಲ್ವಾ? अपने फॉलोअर्स को, तत्कालीन फॉलोअर्स को. ಅಂದರೆ ತಮ್ಮ ಫಾಲೋವರ್ಸ್ಗಳು ಯಾರೇ ಇರ್ತಾರೆ ತತ್ಕಾಲದಲ್ಲಿ, ಅಂದರೆ ಆ ಸಮಯದಲ್ಲೇ ಅವ್ರ ಫಾಲೋವರ್ಸ್ಗಳು ಯಾರೇ ಆಗಿರ್ತಾರೆ ಅವರಿಗೆ ಅದರ ಅರ್ಥವನ್ನು ಅವ್ರು ತಿಳಿಸಿರ್ತಾರೆ. सुनाया कि नहीं सुनाया? ಕೇಳ್ತಾ ಇದ್ದಾರೆ ಬಾಬಾ, ಅವ್ರು ಹೇಳಿದಾರೋ ಇಲ್ವೋ? सुनाया. ಹೇಳಿರ್ತಾರೆ. क्या सुनाया होगा? ಮತ್ತೆ ಅವ್ರು ಏನು ಹೇಳಿರ್ತಾರೆ? हैं? अहिंसा परम धर्म है. ಅಹಿಂಸಾನೇ ಪರಮ ಧರ್ಮ ಆಗಿದೆ. अच्छा, अहिंसा क्या है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಅಹಿಂಸೆ ಏನಾಗಿದೆ? सो समझाया. ಅದನ್ನ ಅರ್ಥ ಮಾಡಿಸಿದಾರ ಅವರು?
अरे कोई को तो मालूम होगा। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಯಾರಿಗಾದ್ರೂ ಗೊತ್ತಾಗಿರುತ್ತೆ ಅಲ್ವಾ. है हिंसा नहीं, आ माने नहीं। ಯಾರೋ ಹೇಳಿದ್ರು ಅಹಿಂಸೆ ಅಂದ್ರೆ ಏನು, ಹಿಂಸೆ ಮಾಡಬಾರ್ದು ಅಂತ. हिंसा माने अहिंसा। ಆ ಅಂದ್ರೆ ಇಲ್ಲ, ಹಿಂಸೆ ಅಂದ್ರೆ ಹಿಂಸೆ ಅಂದ್ರೆ ಹಿಂಸೆಯನ್ನ ಮಾಡೋದಿಲ್ಲ. हिंसा न करना ही परम धर्म है। ಅಂದ್ರೆ ಹಿಂಸೆಯನ್ನ ಮಾಡದೇ ಇರೋದೇ ಪರಮ ಧರ್ಮ ಆಗಿದೆ. शाब्दिक अर्थ ये हुआ। तो ಆ ಶಬ್ದದ ಅರ್ಥ ಅಂತೂ ಈ ರೀತಿ ಇದೆ. अब कोई पूछे हिंसा क्या, ಇವಾಗ ಯಾರಾದ್ರೂ ಕೇಳಿದ್ರೆ ಹಿಂಸೆ ಅಂದ್ರೆ ಏನಾಗಿದೆ ಅಂತ, है किसी को क्षति पहुंचे, ಯಾರಿಗಾದ್ರೂ ಏನಾದ್ರೂ ಕ್ಷತಿ ಆಗುತ್ತೆ ಅಂದ್ರೆ ದುಃಖ ಆಗುತ್ತೆ, ಕಷ್ಟ ಆಗುತ್ತೆ. क्षति माने नुकसान पहुंचे। ಅಂದ್ರೆ ಯಾರ್ದಾದ್ರೂ ಏನಾದ್ರೂ ನಷ್ಟ ಆಗುತ್ತೆ. अच्छा कोई डकैत घर में घुसे आते हैं, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅಚ್ಚಾ ಯಾರಾದ್ರೂ ಡಕೈತರು ಮನೆಯಲ್ಲಿ ಬಂದ್ಬಿಡ್ತಾರೆ ನುಗ್ಗಿ, बंदूकें लेकर के, और कन्याओं माताओं की छाती पर रखते हैं, जैसा हम बताएं वैसा करो। तो ಅವ್ರ ಬಂದೂಕಗಳನ್ನ ತಗೊಂಡ್ಬಿಟ್ಟು ಬಂದ್ಬಿಡ್ತಾರೆ ಡಕೈತರು. ಮತ್ತೆ ಕನ್ಯೆ ಮಾತೆಯರ ಎದೆ ಮೇಲೆ ಆ ಬಂದೂಕ್ ಇಟ್ಬಿಟ್ಟು ಹೇಳ್ತಾರೆ, ನಾವು ಯಾವ ಥರ ಹೇಳ್ತೀವೋ ಆ ಥರ ಕೇಳಿ, ನಾವೇನು ಹೇಳ್ತೀವೋ ಅದನ್ನ ಮಾಡಿ ಅಂತ. तो करें या न करें, ಮತ್ತೆ ಅವಾಗ ಮಾಡಬೇಕೋ ಇಲ್ವೋ, करना ही पड़ेगा। ಯಾರೋ ಹೇಳಿದ್ರು ಅವಾಗ ಮಾಡಲೇಬೇಕಾಗತ್ತೆ ಅಂತ. अच्छा बौद्ध धर्म का परिवार होगा तो बौद्ध धर्म का मुखिया परिवार का क्या कहेगा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಬೌದ್ಧ ಧರ್ಮದವರಾಗಿದ್ದರೆ, ಬೌದ್ಧ ಧರ್ಮದ ಹೆಡ್ ಆಗಿದ್ರೆ ಆ ಪರಿವಾರದಲ್ಲಿ, तो ಅವ್ರೇನಂತ ಹೇಳ್ತಾರೆ, ಏನು ಮಾಡ್ತಾರೆ. या कोई उस घर में महात्मा बैठा हुआ हो, ಅಥವಾ ಆ ಮನೆಯಲ್ಲಿ ಯಾರಾದರೂ ಮಹಾತ್ಮ ಕೂತ್ಕೊಂಡಿದ್ರೆ तो वो क्या आर्डर देगा, ಅವಾಗ ಮತ್ತೆ ಅವ್ರು ಏನು ಆರ್ಡರ್ ಕೊಡ್ತಾರೆ, क्या समझाएगा। ಅವ್ರೇನು ತಿಳಿಸ್ತಾರೆ, अहिंसा मत करो, ಅಹಿಂಸೆಯನ್ನ ಮಾಡಬೇಡಿ ಅಂತ ಹೇಳ್ತಾರೆ ಅಲ್ವಾ. जो बंदूक छाती पे रख दी, ಅಂದ್ರೆ ಯಾರು ಆ ಬಂದೂಕನ್ನ ಎದೆ ಮೇಲೆ ಇಟ್ಬಿಡ್ತಾರೆ, जो परिवार का मुखिया है उसके माथे पे रख दी, ಅಥವಾ ಯಾರು ಪರಿವಾರದ ಹೆಡ್ ಆಗಿರ್ತಾರೆ ಅವ್ರ ತಲೆ ಮೇಲೆ ಇಟ್ಬಿಟ್ರೆ, और कन्याओं माताओं के ऊपर रख दी, और बोला जैसा कहें वैसा करते चलो। ಮತ್ತೆ ಕನ್ಯೆ ಮಾತೆಯರ ಎದೆ ಮೇಲೇನು ಬಂದೂಕ್ ಇಟ್ಬಿಡ್ತಾರೆ, ಹೇಳ್ತಾರೆ ನಾವು ಯಾವ ಥರ ಹೇಳ್ತೀವೋ ಆ ಥರ ಮಾಡಿ ಅದೇ ಥರ ನಡೀರಿ ಅಂತ. तो क्या करते चले, ಅವಾಗ ಮತ್ತೇನು ಮಾಡ್ತಾ ಇರಬೇಕು, क्या करें। ಕೇಳ್ತಾ ಇದ್ದಾರೆ ಬಾಬಾ, ಏನು ಮಾಡಬೇಕು. अरे एक भाई कहता है सामना करो, ಒಬ್ಬ ಅಣ್ಣಂದ್ರೆ ಯಾರೋ ಹೇಳ್ತಾ ಇದ್ದಾರೆ ಎದುರಿಸ್ಬೇಕು ಅವ್ರನ್ನ ಅಂತ. एक भाई कहता है हिंसा मत करो, ಇನ್ನೊಬ್ರು ಹೇಳ್ತಾ ಇದ್ದಾರೆ ಹಿಂಸೆಯನ್ನ ಮಾಡಬೇಡಿ ಅಂತ. अब बंदूक माथे पर रखी हुई है, ಇವಾಗ ಆ ಬಂದೂಕನ್ನ ತಲೆ ಮೇಲೆ ಇಟ್ಟಿದ್ದಾರೆ, तो क्या करें। ಅವಾಗ ಮತ್ತೇನು ಮಾಡ್ತೀರಾ. है जैसे वैसे ही करना पड़े। ಅವ್ರು ಯಾವ ಥರ ಹೇಳ್ತಾರೋ ಅದೇ ಥರ ಮಾಡಬೇಕಾಗತ್ತೆ ಅಂತ ಹೇಳಿದರು ಯಾರು. तो देह अभिमान में बोला, देह अभिमान में रहने वाले में डर होता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಈ ಮಾತನ್ನ ದೇಹಾಭಿಮಾನದಲ್ಲಿ ಇದ್ಬಿಟ್ಟು ಹೇಳ್ತಾರ, ಅಂದ್ರೆ ಯಾರು ದೇಹಾಭಿಮಾನದಲ್ಲಿ ಇರ್ತಾರೆ ಅವರಿಗೆ ಭಯ ಅನುಭವ ಆಗುತ್ತಾ, या आत्माभिमान में रहने वालों में डर होता है। ಅಥವಾ ಯಾರು ಆತ್ಮಾಭಿಮಾನದಲ್ಲಿ ಇರ್ತಾರೆ ಅವರಲ್ಲಿ ಭಯ ಜಾಸ್ತಿ ಇರುತ್ತಾ. तो बताओ अब क्या करें। ಅದಕ್ಕೆ ಇವಾಗ ಹೇಳಿ ಮತ್ತೆ ಏನು ಮಾಡಬೇಕು. आत्माभिमान में जो है, ಯಾರು ಆತ್ಮಾಭಿಮಾನದಲ್ಲಿ ಇರ್ತಾರೆ
वो तो जानता है मैं आत्मा हूँ, ज्योति बिंदु हूँ, अजर अमर अविनाशी हूँ। ಅವರಂತೂ ಈ ಮಾತನ್ನ ತಿಳ್ಕೊಂತಾರೆ, ನಾನಂತೂ ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ, ಅಜರಾಮರ ಅವಿನಾಶಿ ಆಗಿದ್ದೀನಿ. मेरे को तो बंदूक है मारी ही नहीं जा सकती. ನನಗಂತೂ ಪಿಸ್ತೂಲ್ನಿಂದ ಬಂದೂಕ್ನಿಂದ ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ. देह तो विनाशी है ही. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ದೇಹ ಅಂತೂ ವಿನಾಶಿನೇ ಆಗಿದೆ. आज नहीं तो कल खत्म ही हो जाएगी. ಇವತ್ತಲ್ಲ ನಾಳೆ ನಷ್ಟ ಆಗೇ ಬಿಡುತ್ತೆ. तो क्या करूं? ಮತ್ತೆ ಏನು ಮಾಡಬೇಕು? अब तो बात बदल गया. ಇವಾಗಂತೂ ನೀವು ಮಾತನ್ನ ಬದಲಾಯಿಸ್ಬಿಟ್ಟಿದ್ದೀರಾ. आप तो पलटू खा हो गए आज के देवताओं की तरह. ನೀವಂತೂ ಪಲ್ಟಿ ಮಾಡೋಂಥರ ಆಗ್ಬಿಟ್ಟಿದ್ದೀರಾ ಇವತ್ತಿನ ದೇವತೆಗಳ ಥರ. वो देवताओं की तरह, नेताओं की तरह. ಅಲ್ಲ, ನೇತಾ ಯಾರಿರ್ತಾರೆ ಅವ್ರ ಥರ. ये ब्रह्मा बाबा बीच में गड़बड़ कर देता है. ಈ ಬ್ರಹ್ಮ ಬಾಬಾ ಬಂದ್ಬಿಟ್ಟು ಮಧ್ಯದಲ್ಲಿ ತಪ್ಪು ಮಾಡಿಸ್ಬಿಡ್ತಾರೆ. नेताएं जो हैं आज एक पार्टी में, ನೇತಾ ಯಾರೇ ಇರ್ತಾರೆ ಇವಾಗಿನ ಸಮಯದಲ್ಲಿ, ಇವತ್ತು ಒಂದು ಪಾರ್ಟಿಯಲ್ಲಿ ಇರ್ತಾರೆ. और कल बातें बदल गई तो क्या फट से दूसरी पार्टी में ಮತ್ತೆ ನಾಳೆ ಮಾತು ಬದಲಾವಣೆ ಆಗ್ಬಿಟ್ರೆ ತಕ್ಷಣ ಬೇರೆ ಪಾರ್ಟಿಯಲ್ಲಿ ಹೋಗ್ಬಿಡ್ತಾರೆ. दूसरी बातें बोलना शुरू कर. ಅವಾಗ ಮತ್ತೆ ಇನ್ನೊಂದು ಮಾತುಗಳನ್ನ ಹೇಳಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. तो अभी पक्की बात आपकी क्या है? ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಇವಾಗ ನಿಮ್ದು ಪಕ್ಕಾ ಮಾತೇನಾಗಿದೆ ಇವಾಗ? है बाप बदल गए तो बदलना चाहिए. अच्छा, बाप बदल गए. सिखा दिया वैसे. बाप थे. ಅವ್ರು ಹೇಳ್ತಿದ್ದಾರೆ ತಂದೆನೇ ಬದಲಾವಣೆ ಆಗ್ಬಿಡ್ತಾರೆ, ತಂದೆನೇ ನಮ್ಗೆ ಆ ಥರ ಕಲಿಸಿದ್ದಾರೆ ಅಂತ. बाप पहले देह अभिमानी था ಅದಕ್ಕೆ ಬಾಬಾ ಹೇಳ್ತಾರೆ, ಹಾಗಾದ್ರೆ ತಂದೆ ಮೊದಲು ದೇಹಾಭಿಮಾನಿ ಆಗಿದ್ರ, और अब बाप आत्मा अभिमानी बन गया. ಇವಾಗ ತಂದೆ ಆತ್ಮಾಭಿಮಾನಿ ಆಗ್ಬಿಟ್ಟಿದ್ದಾರೆ. सुना? मैं नहीं बन गया. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕೇಳಿದ್ರ ಅವ್ರೇನು ಹೇಳ್ತಾ ಇದ್ದಾರೆ, ನಾನಾಗಿಲ್ಲ, ನನಗೆ ಈ ಥರ ಕಲಿಸ್ಬಿಟ್ಟಿದ್ದಾರೆ ಅಂತ. मैं नहीं देह अभिमानी से आत्मा अभिमानी बन गया, पलट गया. ಅಂದ್ರೆ ನಾನು ದೇಹಾಭಿಮಾನಿಯಿಂದ ಆತ್ಮಾಭಿಮಾನಿ ಆಗ್ಬಿಟ್ಟಿಲ್ಲ, ಬದಲಾವಣೆ ಆಗಿಲ್ಲ. कौन पलट गया? है बाप पलट गया. ಯಾರು ಬದಲಾವಣೆ ಆಗ್ಬಿಟ್ಟಿದ್ದಾರೆ? ತಂದೆ ಬದಲಾವಣೆ ಆಗ್ಬಿಟ್ಟಿದ್ದಾರೆ. जी बावरो है गयो. और बाप हम किसको मानते हैं? ಮತ್ತೆ ತಂದೆ ಅಂತ ನಾವು ಯಾರಿಗೆ ಹೇಳ್ತೀವಿ? अरे हम ज्ञान में चल रहे हैं. ಇವಾಗ ನಾವು ಜ್ಞಾನದಲ್ಲಿ ನಡೀತಾ ಇದ್ದೀವಿ. ज्ञानी तू आत्मा बाप को विशेष प्रिय है. ಜ್ಞಾನಿತು ಆತ್ಮಗಳು ಯಾರು ಇರ್ತಾರೆ ಅವ್ರ ತಂದೆಗೆ ವಿಶೇಷವಾಗಿ ಪ್ರಿಯ ಆಗಿರ್ತಾರೆ. तो हम बाप किस आत्मा को मानते हैं? ಮತ್ತೆ ನಾವು ತಂದೆ ಅಂತ ಯಾವ ಆತ್ಮನಿಗೆ ಹೇಳ್ತೀವಿ? शिव बाप को बाप मानते हैं. ಶಿವ ತಂದೆ ಯಾರಿದ್ದಾರೆ ಅವ್ರಿಗೆ ನಾವು ತಂದೆ ಅಂತ ಹೇಳ್ತೀವಿ. और वो भी पलट गया. ಮತ್ತೆ ಅವರು ಸಹ ಬದಲಾವಣೆ ಆಗ್ಬಿಟ್ರು. पलट गया ना? ಬದಲಾವಣೆ ಆಗ್ಬಿಟ್ರಲ್ವಾ? क्योंकि शिव बाप तो इस देह अभिमानियों की दुनिया में आता है. ಯಾಕೆಂದ್ರೆ ಶಿವ ತಂದೆ ಅಂತೂ ಈ ದೇಹಾಭಿಮಾನಿಗಳ ಪ್ರಪಂಚದಲ್ಲಿ ಬರ್ತಾರೆ. और आने के बाद वो शरीर रूपी प्रवेश में, शरीर रूपी पुरी में प्रवेश करके ಮತ್ತೆ ಬಂದ ನಂತರ ಅವರು ಶರೀರೂಪಿ ಪುರಿಯಲ್ಲಿ ಪ್ರವೇಶ ಮಾಡಿಬಿಟ್ಟು पुरुष बनता है या नहीं बनता है? ಪುರುಷರಾಗ್ತಾರೋ ಇಲ್ವೋ? है? शरीर रूपी पुरी कहो, रथ कहो, ಶರೀರೂಪಿ ಪುರಿ ಅಂತ ಹೇಳಿ, ರಥ ಅಂತ ಹೇಳಿ उसमें प्रवेश करता है. ಅದರಲ್ಲಿ ಪ್ರವೇಶ ಮಾಡ್ತಾರೆ. लेकिन रथ में प्रवेश करो, ಆದ್ರೆ ರಥದಲ್ಲಿ ಪ್ರವೇಶ ಮಾಡಿ करे, फिर भी ಅಂದ್ರೆ ರಥದಲ್ಲಿ ಪ್ರವೇಶ ಮಾಡಿದ್ರೇನು ಸಹ स्वार्थी बनकर रहता है. ಅವರು ಸ್ವಾರ್ಥಿ ಆಗ್ಬಿಟ್ಟೇ ಇರ್ತಾರ, या कभी किसी क्षण परमार्थी से बदल करके ಅಥವಾ ಯಾವುದಾದ್ರೂ ಕ್ಷಣದಲ್ಲಿ ಯಾವುದೇ ಒಂದು ಸಮಯದಲ್ಲಿ ಅವರು ಪರಮಾರ್ಥದಿಂದ ಬದಲಾವಣೆ ಆಗ್ಬಿಟ್ಟು स्वार्थी बन जाता है. ಸ್ವಾರ್ಥಿ ಆಗ್ಬಿಡ್ತಾರ. है कौन? ಕೇಳ್ತಾ ಇದ್ದಾರೆ ಬಾಬಾ, ಯಾರು? है कौन?
तुम्हारा ಯಾರೋ ಹೇಳಿದ್ರು ಪ್ರಜಾಪಿತ ಬ್ರಹ್ಮ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ತಪ್ಪು. अरे प्रजापिता ब्रह्मा पतित है या पावन है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಪ್ರಜಾಪಿತ ಬ್ರಹ್ಮ ಪತಿತರಾಗಿದ್ದಾರಾ ಅಥವಾ ಪಾವನರಾಗಿದ್ದಾರಾ? जो पतित है वो देह अभिमानी होगा या नहीं होगा? ಯಾರು ಪತಿತರಾಗಿರ್ತಾರೆ ಅವರು ದೇಹಾಭಿಮಾನಿ ಆಗಿರ್ತಾರಾ ಅಥವಾ ಇಲ್ವಾ? अरे भाई, जब कांग्रेस गवर्नमेंट बनी थी स्वतंत्रता प्राप्ति के बाद, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾವಾಗ ಸ್ವತಂತ್ರತೆ ಸಿಕ್ತು ಅದ್ರ ನಂತರ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಆಗಿತ್ತು, ಸ್ಥಾಪನೆ ಆಗಿತ್ತು, बनी तो पहले से भी थी, ಹಾಗಂತೂ ಮೊದಲಿಂದನೂ ಆಗಿತ್ತು ಸ್ಥಾಪನೆ ಅದರದ್ದು. कार्य में आई, ಆದರೆ ಯಾವಾಗ ಕಾರ್ಯದಲ್ಲಿ ಬಂತು ಅದು, प्रैक्टिकल में. ಪ್ರಾಕ್ಟಿಕಲ್ನಲ್ಲಿ. तो जो गवर्नमेंट भारतीय सरकार की बनी, ಮತ್ತೆ ಭಾರತೀಯ ಗೌರ್ಮೆಂಟ್ ಏನು ಆಗಿತ್ತು ಅವಾಗ, उसमें 2 बैलों की जोड़ी थी या नहीं थी? ಅವಾಗ ಅದರಲ್ಲಿ 2 ಎತ್ತುಗಳ ಜೋಡಿ ಇತ್ತು ಇಲ್ವೋ? ये यादगार कहाँ की है? ಈ ನೆನಪಾರ್ಥ ಎಲ್ಲಿದಾಗಿದೆ? है संगम युग में भी शिव बाप जिन रथों में प्रवेश करते हैं, ಸಂಗಮ ಯುಗದಲ್ಲೂ ಸಹ ಶಿವ ತಂದೆ ಯಾವ ರಥಗಳಲ್ಲಿ ಪ್ರವೇಶ ಮಾಡ್ತಾರೆ, विश्व विख्यात रथ हैं. ಅದು ವಿಶ್ವದಲ್ಲಿ ಪ್ರಸಿದ್ಧಿ ಆಗಿರುವಂತ ರಥ ಆಗಿದೆ. एक टेम्परेरी रथ और एक है ಒಂದು ಟೆಂಪರರಿ ರಥ ಆಗಿದೆ, ಇನ್ನೊಂದು मुकर्रर रथ. ಮುಕರ್ರ ರಥ ಆಗಿದೆ. इनमें प्रवेश तो करते हैं, लेकिन एक में माँ के रूप में ಇವರಲ್ಲಿ ಪ್ರವೇಶ ಅಂತೂ ಮಾಡ್ತಾರೆ, ಆದ್ರೆ ಒಬ್ಬರಲ್ಲಿ ತಾಯಿಯ ರೂಪದಲ್ಲಿ, और दूसरे में है बाप के रूप. ಮತ್ತೆ ಇನ್ನೊಬ್ಬರಲ್ಲಿ ತಂದೆ ರೂಪದಲ್ಲಿ. दुनिया में भी देखो, ಪ್ರಪಂಚದಲ್ಲೂ ಸಹ ನೋಡಿ, माँ और बाप छोटे परिवार के मुखिया हों या बेहद के ब्राह्मण परिवार में, ಲೌಕಿಕ ಪ್ರಪಂಚದಲ್ಲೂ ಸಹ ನೋಡಿ, ತಂದೆ ತಾಯಿ ಇರ್ತಾರೆ, ಭಲೆ ಅವ್ರು ಚಿಕ್ಕ ಪರಿವಾರದ ತಂದೆ ತಾಯಿನೇ ಆಗಿರ್ಲಿ, ಅಥವಾ ಬೇಹದ್ದಿನಲ್ಲಿ ಬ್ರಾಹ್ಮಣ ಪರಿವಾರ ಏನಿದೆ, एवर लास्टिंग ब्राह्मण परिवार जब बने दुनिया में, ಪ್ರಪಂಚದಲ್ಲಿ ಯಾವಾಗ ಎವರ್ ಲಾಸ್ಟಿಂಗ್ ಬ್ರಾಹ್ಮಣ ಪರಿವಾರ ಆಗುತ್ತೆ, वसुदैव कुटुंबकम, ವಸುದೈವ ಕುಟುಂಬಕಂ ಯಾವಾಗ ಆಗುತ್ತೆ, ऐसे बृहत परिवार में भी ಮತ್ತೆ ಆ ತರ ಒಂದು ದೊಡ್ಡ ಪರಿವಾರದಲ್ಲೂ ಸಹ जो माँ बाप हैं, ಯಾರು ತಂದೆ ತಾಯಿ ಆಗಿರ್ತಾರೆ, कौन कहे जाएंगे? ಯಾರು ಅಂತ ಹೇಳಲಾಗುತ್ತೆ? बाप दादा उनको कहेंगे या नहीं कहेंगे? ಬಾಪ್ ದಾದಾ ಅಂತ ಅವ್ರಿಗೆ ಹೇಳ್ತಾರೋ ಇಲ್ವೋ? है कहेंगे. ಹೇಳ್ತಾರೆ. एक ही तन में बाप और दादा ಒಂದೇ ಶರೀರದಲ್ಲಿ ಬಾಪ್ ಮತ್ತೆ ದಾದಾ दोनों काम करते हैं ना? ಇಬ್ರು ಕಾರ್ಯವನ್ನ ಮಾಡ್ತಾರೆ ಅಲ್ವಾ? नहीं ಕೇಳ್ತಾ ಇದಾರೆ ಬಾಬಾ, ಮಾಡಲ್ವಾ? करते हैं. ಮಾಡ್ತಾರೆ. उन्हें बाप दादा कहो ಮತ್ತೆ ಅವರಿಗೆ ಬಾಪ್ ದಾದಾ ಅಂತ ಹೇಳಿ, या अर्धनारीश्वर कहो, ಅಥವಾ ಅರ್ಧನಾರೀಶ್ವರ ಅಂತ ಹೇಳಿ, त्वमेव माता च पिता त्वमेव कहो, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಹೇಳಿ, है एक ही व्यक्तित्व ಹಾಗಂತೂ ಒಂದೇ ವ್ಯಕ್ತಿತ್ವ ಆಗಿದ್ದಾರೆ या अलग अलग, ಅಥವಾ ಬೇರೆ ಬೇರೆ ಆಗಿದಾರ? लेकिन आत्माएं आत्माएं दो हैं. ಆದ್ರೆ ಆತ್ಮಗಳಂತೂ ಇಬ್ರು ಆಗಿದ್ದಾರೆ. जिन्हें कर्ता कहा जाता है, ಯಾರಿಗೆ ಕರ್ತ ಅಂತ ಹೇಳಲಾಗುತ್ತೆ? क्योंकि अकर्ता तो शिव है, वो तो अलग. ಯಾಕೆಂದ್ರೆ ಅಕರ್ತ ಅಂತೂ ಶಿವ ಆಗಿದ್ದಾರೆ, ಅವರಂತೂ ಬೇರೆ ಆಗಿದ್ದಾರೆ. तो अब जो अकर्ता शिव है, ಮತ್ತೆ ಇವಾಗ ಯಾರು ಅಕರ್ತ ಶಿವ ಆಗಿದ್ದಾರೆ, उसका नाम क्या दिया? ಅವ್ರ ಹೆಸರು ಏನಂತ ಕೊಟ್ಟಿದ್ದಾರೆ? महान ते महान पुरुष. ದೊಡ್ಡಕ್ಕಿಂತ ದೊಡ್ಡ ಮಹಾನ್ ಪುರುಷ ಅಂತ ಕೊಟ್ಟಿದ್ದಾರೆ. पुरुष की परिभाषा क्या बताई? ಪುರುಷನ ಪರಿಭಾಷೆ ಏನಂತ ಹೇಳಿದ್ದಾರೆ? शरीर रूपी पुरी में
शयन करने वाला, सोने वाला, आराम से। ಶರೀರ ರೂಪಿ ಪುರಿಯಲ್ಲಿ ಆರಾಮಾಗಿ ಮಲಗುವಂಥವ್ರು. कोई तकलीफ नहीं होती, ಅವರಿಗೆ ಏನು ತೊಂದರೆ ಆಗೋದಿಲ್ಲ. परेशानी होती है, ಅವ್ರಿಗೇನಾದ್ರೂ ಕಷ್ಟ ಆಗುತ್ತಾ? है? उस शिव जो महान से महान कार्य करता है सृष्टि का, ಆ ಶಿವ ಯಾರಿದ್ದಾರೆ, ಯಾರು ಈ ಸೃಷ್ಟಿಯ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಕಾರ್ಯಕರ್ತ ಆಗಿದ್ದಾರೆ, उसको कोई परेशानी होती है? ಮತ್ತೆ ಅವ್ರಿಗೇನಾದ್ರೂ ತೊಂದರೆ ಆಗುತ್ತಾ? नहीं होती, ಆಗೋದೇ ಇಲ್ಲ. आराम से सोता है, ಆರಾಮಾಗಿ ಮಲಗಿರ್ತಾರೆ, शयन करता है। ಶಯನ ಮಾಡ್ತಾರೆ. तो इस दुनिया में पार्ट बजाने वाली आत्माओं में ಮತ್ತೆ ಈ ಪ್ರಪಂಚದಲ್ಲಿ ಪಾತ್ರ ಮಾಡುವಂತ ಆತ್ಮಗಳಲ್ಲಿ महान से महान पुरुष कौन हुआ? ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪುರುಷ ಯಾರಾಗಿದ್ದಾರೆ? जिसे हम कहें सुप्रीम पुरुष, ಯಾರಿಗೆ ನಾವು ಹೇಳ್ತೀವಿ ಸುಪ್ರೀಂ ಪುರುಷ ಅಂತ? है? फिर वो प्रजापिता ब्रह्मा घुस गया। ಯಾರೋ ಹೇಳಿದ್ರು ಪ್ರಜಾಪಿತ ಬ್ರಹ್ಮ ಅಂತ, ಅದಕ್ಕೆ ಬಾಬಾ ಹೇಳ್ತಿದಾರೆ ಮತ್ತೆ ಪ್ರಜಾಪಿತ ಬ್ರಹ್ಮನ ಹೋಗ್ಬಿಟ್ರೆ ಇಲ್ಲಿಂದ. अरे प्रजापिता ब्रह्मा जिनमें शिव पहले पहले प्रवेश करता है, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಪ್ರಜಾಪಿತ ಬ್ರಹ್ಮ ಯಾರಲ್ಲಿ ಶಿವ ಮೊಟ್ಟ ಮೊದಲು ಪ್ರವೇಶ ಮಾಡ್ತಾರೆ, तो वो देह अभिमानी सांडे बैल होते हैं, ಅವಾಗ ಅವರು ದೇಹಾಭಿಮಾನಿ ಸಾಂಡೆ ಆಗಿರ್ತಾರೆ, ಅಂದ್ರೆ ಎತ್ತುಗಳ ತರ ಆಗಿರ್ತಾರ, या पुरुष होते हैं संपन्न। ಅಥವಾ ಸಂಪನ್ನ ಪುರುಷರಾಗಿರ್ತಾರ? है? बैलों को ಎತ್ತೇ ಆಗಿರ್ತಾರೆ. इस दुनिया का महान से महान पुरुष कहेंगे, ಮತ್ತೆ ಎತ್ತುಗಳಿಗೆ ಈ ಪ್ರಪಂಚದ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮಹಾನ್ ಪುರುಷರು ಅಂತ ಹೇಳಲಾಗುತ್ತಾ? अरे नहीं कहेंगे ना। ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? बाबा शिव को तो किसी आत्मा के साथ मतलब तुलना नहीं कर सकते हैं। है? आत्माओं के साथ तो तुलना कर सकते हैं। ಯಾರೋ ಹೇಳಿದ್ರು ಸುಪ್ರೀಂ ಸೋಲ್ ತಂದೆ ಜೊತೆ ಯಾರ್ದು ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆತ್ಮಗಳ ಜೊತೆ ಆತ್ಮಗಳ ಹೋಲಿಕೆನಾದ್ರೂ ಮಾಡ್ಬೋದಾಗಿದೆ ಅಲ್ವಾ? आत्माओं के साथ तुलना कर सकते हैं कि नहीं? ಆತ್ಮಗಳ ಜೊತೆಯಲ್ಲಿ ಆತ್ಮಗಳ ಹೋಲಿಕೆಯನ್ನ ಮಾಡ್ಬೋದಾಗಿದೇನೋ ಇಲ್ವೋ? है? वो तो कर सकते हैं। कर सकते हैं। तो दुनिया में ಅದಂತೂ ಮಾಡ್ಬೋದಾಗಿದೆ. ಮತ್ತೆ ಪ್ರಪಂಚದಲ್ಲಿ आत्मा बनकर के रहने वाली आत्माएं कितनी निकलेंगी? ಆತ್ಮ ಆಗ್ಬಿಟ್ಟು ಇರುವಂತ ಆತ್ಮಗಳು ಎಷ್ಟು ಜನ ತಯಾರಾಗ್ತಾರೆ? 4.5 लाख। 4.5 ಲಕ್ಷ ಆಗಿದ್ದಾರೆ. तो जो 4.5 लाख आत्माएं हैं, ಮತ್ತೆ ಯಾರು 4.5 ಲಕ್ಷ ಆತ್ಮಗಳಾಗಿದ್ದಾರೆ, उनमें ईश्वरीय सेवा करने के लिए ಅವರಲ್ಲಿ ಈಶ್ವರೀಯ ಸೇವೆಯನ್ನ ಮಾಡ್ಲಿಕ್ಕೋಸ್ಕರ शिव बाप प्रवेश करते हैं या नहीं करते? ಶಿವ ತಂದೆ ಪ್ರವೇಶ ಮಾಡ್ತಾರೋ ಇಲ್ವೋ? है? करते हैं। ಮಾಡ್ತಾರೆ. तो परेशान होके रहते हैं रथ में, ಮತ್ತೆ ಅವರು ಆ ರಥದಲ್ಲಿ ತೊಂದರೆ ಪಟ್ಬಿಟ್ಟು ಇರ್ತಾರ, या आत्मिक स्थिति की शान में मौज में शयन करते हैं। ಅಥವಾ ಆತ್ಮಿಕ ಸ್ಥಿತಿಯ ನಶೆಯಲ್ಲಿ ಆರಾಮಾಗಿ ಮೋಜಿನಲ್ಲಿ ಖುಷಿಯಲ್ಲಿ ಇರ್ತಾರ? मौज में शयन करते हैं। ಖುಷಿಯಲ್ಲಿ ಶಯನ ಮಾಡ್ತಾರೆ. आत्माओं के बीच महान आत्मा की बात हो रही है। ಆತ್ಮಗಳ ಮಧ್ಯದಲ್ಲಿ ಯಾರು ಮಹಾನ್ ಆತ್ಮ ಆಗಿದ್ದಾರೆ ಅವ್ರ ಮಾತು ನಡೀತಾ ಇದೆ. महान आत्मा के वाक्य कैसे होंगे? ಆ ಮಹಾನ್ ಆತ್ಮಗಳ ವಾಕ್ಯಗಳು ಯಾವ ತರ ಇರುತ್ತೆ? महावाक्य होंगे। ಮಹಾವಾಕ್ಯಗಳೇ ಆಗಿರುತ್ತೆ. तो ये बताया ಅದಕ್ಕೆ ಮತ್ತೆ ಇವಾಗ ಈ ಮಾತನ್ನ ಹೇಳಿದ್ರು, कि ये महावाक्य कौन सा महावाक्य बोला? कुछ बोला आदि में? ಅದಕ್ಕೆ ಬಾಬಾ ಹೇಳಿದ್ರು ಈ ಮಹಾವಾಕ್ಯ ಅಂದ್ರೆ ಆದಿಯಲ್ಲಿ ಆರಂಭದಲ್ಲಿ ಏನಾದ್ರೂ ಮಹಾವಾಕ್ಯ ಬಗ್ಗೆ ಹೇಳಿದ್ರು ಇಲ್ವೋ? अरे वाणी के आदि में कुछ बोला? ವಾಣಿಯ ಆದಿಯಲ್ಲಿ ಏನಾದ್ರೂ ಹೇಳಿದ್ರ? क्या बोला? ಏನಂತ ಹೇಳಿದ್ರು? है? मुरली सुनना है या भक्तवाणी?
ಯಾರೋ ಹೇಳಿದ್ರು ಮುರಳಿ ಕೇಳಬೇಕಾ ಅಥವಾ ಅವ್ಯಕ್ತವಾಣಿ ಕೇಳಬೇಕಾ ಅಂತ ಹೇಳಿದರು ಅಂತ ಹೇಳ್ತಿದ್ದಾರೆ. बताया ओम शांति. ಹೇಳಿದರು ಓಂ ಶಾಂತಿ ಅಂತ. पहला वाक्य क्या बोला? ಮೊದಲನೇ ವಾಕ್ಯ ಏನಂತ ಹೇಳಿದರು? ओम शांति. ಓಂ ಶಾಂತಿ ಅಂತ ಹೇಳಿದರು. अर्थ तो बता ही दिया होगा. ಅರ್ಥ ಅಂತೂ ಹೇಳೇ ಬಿಟ್ಟಿರ್ಬೋದು. मालूम है कि नहीं? ಗೊತ್ತಿದೆನೋ ಇಲ್ವೋ? है अर्थ बताया. ಅರ್ಥವನ್ನ ಹೇಳಿದ್ದಾರೆ. आ ओ माँ का संकलन किया तो क्या हुआ? ओम. ಆ ಮತ್ತೆ ಊ ಮತ್ತೆ ಮಾ ಈ ಮೂರು ಶಬ್ದಗಳ ಸಂಕಲನೆಯನ್ನು ಮಾಡಿದಾಗ ಆಯಿತು ಓಂ. माना कौन से 3 अक्षर मिलकर के एक अक्षर बन गया? ಅಂದ್ರೆ ಯಾವ ಮೂರು ಅಕ್ಷರಗಳನ್ನ ಸೇರ್ಬಿಟ್ಟು ಒಂದು ಶಬ್ದ ಆಗುತ್ತೆ? आ उ मा. ಆ ಊ ಮಾ. ये जड़ अक्षर ही मिलने की बात है ಮತ್ತೆ ಈ ಜಡ ಅಕ್ಷರಗಳೇ ಸೇರುವಂತ ಮಾತಾಗಿದೆನಾ? या 3 आत्माओं के स्वभाव संस्कार मिलकर के एक होने की बात है? ಅಥವಾ ಮೂರು ಆತ್ಮಗಳ ಸ್ವಭಾವ ಸಂಸ್ಕಾರ ಸೇರ್ಬಿಟ್ಟು ಒಂದಾಗುವಂತ ಮಾತಾಗಿದೆನಾ? कौन सी 3 आत्माएं ಯಾರಾಗಿದ್ದಾರೆ ಮೂರು ಆತ್ಮಗಳು? है? कौन सी 3 आत्माएं? ಹೇಳ್ತಾ ಇದ್ದಾರೆ ಬಾಬಾ, ಯಾರಾಗಿದ್ದಾರೆ ಮೂರು ಆತ್ಮಗಳು? ब्रह्मा, विष्णु और शंकर का पार्ट बजाने वाली 3 आत्माएं. ಬ್ರಹ್ಮ, ವಿಷ್ಣು ಮತ್ತು ಶಂಕರನ ಪಾತ್ರ ಮಾಡುವಂತ ಆತ್ಮ ಮೂರು ಆತ್ಮಗಳಾಗಿದ್ದಾರೆ. 3 शरीर रूपी कपड़े जिनके स्वभाव संस्कार मिलकर के ಮೂರು ಶರೀರೂಪಿ ಬಟ್ಟೆಗಳಾಗಿದೆ. ಅವು ಯಾವಾಗ ಅವರ ಸ್ವಭಾವ ಸಂಸ್ಕಾರ ಸೇರ್ಬಿಟ್ಟು एक हो जाए ಒಂದಾಗೋಗ್ಬಿಡತ್ತೆ, तब ये गीत गाना अच्छा लगता है. ಅವಾಗ ಈ ಹಾಡನ್ನ ಹಾಡೋದು ಚೆನ್ನಾಗ್ ಅನ್ಸುತ್ತೆ. क्या गीत? ಯಾವ ಹಾಡಾಗಿದೆ? जो आज भी गाते चले आ रहे हैं. ಅದನ್ನ ಇವಾಗೂ ಸಹ ಹಾಡ್ತಾ ಬರ್ತಾ ಇದ್ದಾರೆ ಜನಗಳು. 3 शरीर रूपी वस्त्रों का स्वभाव संस्कार का मिलन ಮೂರು ಶರೀರೂಪಿ ಬಟ್ಟೆಗಳು ಅಂದ್ರೆ ಆತ್ಮಗಳು ಯಾರೇ ಇದ್ದಾರೆ ಅವರ ಸ್ವಭಾವ ಸಂಸ್ಕಾರ ಏನಿದೆ एक हो जाए ಆ ಸ್ವಭಾವ ಸಂಸ್ಕಾರ ಯಾವಾಗ ಒಂದಾಗೋಗ್ಬಿಡುತ್ತೆ, तब ये गीत गाना अच्छा लगता है. ಅವಾಗ ಈ ಹಾಡನ್ನ ಹಾಡೋದು ಚೆನ್ನಾಗ್ ಅನ್ಸುತ್ತೆ. विजयी विश्व तिरंगा प्यारा. ವಿಜಯ್ ವಿಶ್ವ ತಿರಂಗ ಪ್ಯಾರ. झंडा ऊंचा रहे हमारा. झंडा ऊंचा रहे हमारा. कौन से देशवासियों का झंडा है? ಮತ್ತೆ ಇದು ಯಾವ ದೇಶದವರ ಬಾವುಟ ಆಗಿದೆ? किसने गाया गीत? ಈ ಹಾಡನ್ನ ಯಾರು ಹಾಡಿದ್ದಾರೆ? है लंदन वालों ने? है भारतवासियों ने गीत गाया. ಲಂಡನ್ ಅವ್ರ ಹಾಡನ್ನ ಹಾಡಿದಾರ? ಇಲ್ಲ, ಭಾರತವಾಸಿಗಳೇ ಈ ಹಾಡನ್ನ ಹಾಡಿದ್ದಾರೆ. कहाँ के वासियों ने? ಎಲ್ಲಿಯ ವಾಸಿಗಳಾಗಿದ್ದಾರೆ? भारत. ಬಾ ಮತ್ತೆ ರತ್. बा माने ज्ञान की रोशनी में, ಬಾ ಅಂದ್ರೇನೆ ಜ್ಞಾನದ ಪ್ರಕಾಶದಲ್ಲಿ, रत माने लगा रहने वाला. ರತ್ ಅಂದ್ರೆ ಅದರಲ್ಲೇ ತೊಡಗಿರುವಂತವ್ರು. भारत ಅದಕ್ಕೆ ಹೇಳಲಾಗುತ್ತೆ ಭಾರತ. और उसमें मन बुद्धि से वास करने वालों ने गीत गाया. ಮತ್ತೆ ಅದರಲ್ಲಿ ಯಾರು ಮನ್ಬುದ್ಧಿಯಿಂದ ವಾಸ ಮಾಡುವಂತವ್ರಾಗಿದ್ದಾರೆ ಅವರು ಈ ಹಾಡನ್ನ ಹಾಡಿದ್ದಾರೆ. भारत और भारतवासी ಭಾರತ ಮತ್ತೆ ಭಾರತವಾಸಿಗಳು एक ही बात है ಇದು ಒಂದೇ ಮಾತಾಗಿದೆನಾ या अलग अलग बातें हैं? ಅಥವಾ ಬೇರೆ ಬೇರೆ ಮಾತಾಗಿದೆನಾ? है? है? अलग अलग बातें हैं. ಬೇರೆ ಬೇರೆ ಮಾತುಗಳಾಗಿದೆ. भारत अलग, भारत के रूप में पार्टधारी अलग. ಭಾರತನೇ ಬೇರೆ ಅಂದ್ರೆ ಭಾರತದ ರೂಪದಲ್ಲಿ ಪಾತ್ರ ಮಾಡುವಂತ ಪಾತ್ರಧಾರಿನೇ ಬೇರೆ ಆಗಿದ್ದಾರೆ. और भारत के रूप में जो पार्ट बजाने वाला ಮತ್ತೆ ಭಾರತದ ರೂಪದಲ್ಲಿ ಯಾರು ಪಾತ್ರವನ್ನ ಮಾಡುವಂತವ್ರು ಇದ್ದಾರೆ, इस दुनिया में हीरो पार्टधारी ಈ है. ಪ್ರಪಂಚದಲ್ಲಿ ಹೀರೋ ಪಾತ್ರಧಾರಿ ಆಗಿದಾರ.
उसके मन बुद्धि में वास करने वाले ಅವರ ಮನಬುದ್ಧಿಯಲ್ಲಿ ವಾಸ ಮಾಡುವಂಥವ್ರು कौन होंगे? ಯಾರಾಗಿರ್ತಾರೆ? देशी या स्वदेशी? ವಿದೇಶಿಗಳಾಗಿರ್ತಾರ ಅಥವಾ ಸ್ವದೇಶಿಗಳಾಗಿರ್ತಾರ? है विदेशी तो देह अभिमान छोड़ेंगे नहीं। ವಿದೇಶಿಗಳಂತೂ ದೇಹಾಭಿಮಾನವನ್ನ ಬಿಡೋದೇ ಇಲ್ಲ. छोड़ेंगे? ಕೇಳ್ತಾ ಇದಾರೆ ಬಾಬಾ, ಬಿಡ್ತಾರ? है नहीं छोड़ेंगे, ಬಿಡೋದೇ ಇಲ್ಲ. नहीं देह अभिमान छोड़ते हैं तो ಮತ್ತೆ ಅವ್ರ ದೇಹಾಭಿಮಾನವನ್ನ ಬಿಡೋದೇ ಇಲ್ಲ ಅಂದ್ರೆ तो भगवान के बनाए हुए स्वर्ग में ಮತ್ತೆ ಭಗವಂತ ಸ್ಥಾಪನೆ ಮಾಡಿರುವಂತ ಸ್ವರ್ಗದಲ್ಲಿ बहुत जास्ती से जास्ती पुरुषार्थ करने वाले बनेंगे ತುಂಬಾ ಹೆಚ್ಚಿಗಿಂತ ಹೆಚ್ಚು ಪುರುಷಾರ್ಥವನ್ನ ಮಾಡುವಂತವರಾಗ್ತಾರ तो कम कलाओं वाले देवता बन जाएंगे। ಅಥವಾ ಕಡಿಮೆ ಕಲೆ ಉಳ್ಳುವಂತ ದೇವತೆಗಳಾಗೋಗ್ತಾರ. क्या कम कलाओं वाले देवता बन जाएंगे? ಏನಂತ ಹೇಳಿದ್ರು ಕಡಿಮೆ ಕಲೆಗಳು ಉಳ್ಳುವಂತ ದೇವತೆಗಳಾಗೋಗ್ತಾರೆ. क्यों ಯಾಕೆ क्यों? ಕೇಳ್ತಾ ಇದಾರೆ ಬಾಬಾ, ಯಾಕೆ? क्योंकि स्वदेशी स्वधर्मी नहीं बने। ಯಾಕೆಂದ್ರೆ ಸ್ವದೇಶಿ ಸ್ವಧರ್ಮಿಗಳಾಗೋದಿಲ್ಲ. जब भगवान पुरुषार्थ कराने आया ಯಾವಾಗ ಭಗವಂತ ಪುರುಷಾರ್ಥವನ್ನ ಮಾಡಿಸ್ಲಿಕ್ಕೋಸ್ಕರ ಬಂದಿದ್ದಾರೆ आत्मिक स्थिति में रहने का, तो पक्के स्वदेशी बने। ಆತ್ಮಿಕ ಸ್ಥಿತಿಯಲ್ಲಿರುವಂಥ ಪುರುಷಾರ್ಥವನ್ನು ಮಾಡಿಸ್ಲಿಕ್ಕೋಸ್ಕರ ಬಂದಿದ್ದಾರೆ ತಂದೆ. ಮತ್ತು ಪಕ್ಕ ನಾವು ಸ್ವದೇಶಿಗಳಾಗಿದ್ದೀವ? है स्वदेश है भारत, ಸ್ವದೇಶನೇ ಆಗಿದೆ ಭಾರತ. उस भारत में रहने वाले स्वदेशी ಮತ್ತು ಆ ಭಾರತದಲ್ಲಿ ಇರುವಂಥವರು ಸ್ವದೇಶಿಗಳಾಗಿದ್ದಾರೆ. तो भारत की मन बुद्धि में ಮತ್ತು ಆ ಭಾರತದ ಮನ್ಬುದ್ಧಿಯಲ್ಲಿ जो बसने वाले हैं ಯಾರು ವಾಸ ಮಾಡುವಂಥವ್ರಾಗಿದ್ದಾರೆ, मन बुद्धि से ಮನ್ಬುದ್ಧಿಯಿಂದ ಯಾರು ವಾಸ ಮಾಡುವಂಥವ್ರಾಗಿದ್ದಾರೆ 100% वास करने वाले बनते हैं। 100%ನಲ್ಲಿ ವಾಸ ಮಾಡುವಂಥವ್ರಾಗ್ತಾರೆ. कितनी लिस्ट है उनकी? ಅವ್ರದ್ದು ಸಹ ಎಷ್ಟಿದೆ ಲಿಸ್ಟು? है अरे स्वदेशी भी हैं, ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಅರೆ ಸ್ವದೇಶಿಗಳು ಸಹ ಇದ್ದಾರೆ, पक्के ಪಕ್ಕಾ ಸ್ವದೇಶಿಗಳು ಇದ್ದಾರೆ, और स्वधर्मी भी हैं। ಮತ್ತೆ ಸ್ವಧರ್ಮಿಗಳು ಸಹ ಇದ್ದಾರೆ. क्या पक्के स्वदेशी सो पक्के स्वधर्मी? ಯಾರು ಪಕ್ಕಾ ಸ್ವದೇಶಿಗಳಾಗಿರ್ತಾರೆ ಅವರು ಪಕ್ಕಾ ಸ್ವಧರ್ಮಿನೂ ಆಗಿರ್ತಾರೆ. विधर्मी भी नहीं और विदेशी भी नहीं। ವಿಧರ್ಮಿನೂ ಅಲ್ಲ, ವಿದೇಶಿನೂ ಅಲ್ಲ. कहाँ की सेवा करने वाले ಮತ್ತೆ ಅವ್ರು ಎಲ್ಲಿಯೇ ಸೇವೆ ಮಾಡುವಂತವರಾಗಿರ್ತಾರೆ? हैं? स्वदेश की सेवा करने वाले। ಅವರು ಸ್ವದೇಶದ ಸೇವೆಯನ್ನ ಮಾಡುವಂತವರಾಗಿರ್ತಾರೆ. स्व माने आत्मा, धर्म माने धारणा। ಸ್ವ ಅಂದ್ರೆ ಆತ್ಮ, ಧರ್ಮ ಅಂದ್ರೆ ಧಾರಣೆ. काय की धारणा में टिकने वाले? ಯಾವ ಧಾರಣೆಯಲ್ಲಿ ಸ್ಥಿತ ಆಗುವಂತವರಾಗಿದ್ದಾರೆ? आत्मिक स्थिति की धारणा में टिकने वाले। ಆತ್ಮಿಕ ಸ್ಥಿತಿಯ ಧಾರಣೆಯಲ್ಲಿ ಸ್ಥಿತ ಆಗುವಂತವರಾಗಿದ್ದಾರೆ. इसलिए गीता में कहा ಅದಕ್ಕೋಸ್ಕರ ಗೀತೆಯಲ್ಲಿ ಹೇಳಿದ್ದಾರೆ, स्वधर्मे निधनम श्रेय ಸ್ವಧರ್ಮೇ ನಿಧನಂ ಶ್ರೇಯ परधर्मो भयावह। ಪರಧರ್ಮೋ ಭಯಾವಹ. आत्मिक स्थिति के धर्म में टिकना ಆತ್ಮಿಕ ಸ್ಥಿತಿಯ ಧರ್ಮದಲ್ಲಿ ಸ್ಥಿತರಾಗಿರೋದು ये सबसे श्रेष्ठ धर्म है। ಇದು ಎಲ್ಲದಕ್ಕಿಂತ ಶ್ರೇಷ್ಠ ಧರ್ಮ ಆಗಿದೆ. इसके अलावा ಮತ್ತೆ ಇದನ್ನ ಬಿಟ್ಬಿಟ್ಟು और किसी धारणा में टिकना ಬೇರೆ ಯಾವುದೇ ಧಾರಣೆಯಲ್ಲಿ ಸ್ಥಿತರಾಗೋದು, स्वधर्म के अलावा ಸ್ವಧರ್ಮವನ್ನ ಬಿಟ್ಬಿಟ್ಟು स्वधर्म माने स्व माने आत्मा, ಸ್ವ ಅಂದ್ರೇನೆ ಆತ್ಮ, धर्म माने धारणा। ಧರ್ಮ ಅಂದ್ರೆ ಧಾರಣೆ.
अगर आत्मा को छोड़ करके ಮತ್ತೆ ಒಂದ್ ವೇಳೆ ಆತ್ಮನ ಬಿಟ್ಬಿಟ್ಟು आंखों के प्यार में टिकने वाले बने ಕಣ್ಣಿನ ಪ್ರೀತಿಯಲ್ಲಿ ಸ್ಥಿತರಾಗಿರುವಂತವ್ರು ಆಗ್ಬಿಟ್ರೆ तो स्वदेशी बनेंगे, ಮತ್ತೆ ಅವರು ಸ್ವದೇಶಿಗಳಾಗ್ತಾರ, स्वधर्मी बनेंगे, ಸ್ವಧರ್ಮಿಗಳಾಗ್ತಾರ, या विदेशी और विधर्मी बनेंगे। ಅಥವಾ ವಿದೇಶಿ ವಿಧರ್ಮಿಗಳಾಗ್ತಾರ? अच्छा, ಯಾರೋ ಹೇಳಿದ್ರು ವಿದೇಶಿ ವಿಧರ್ಮಿಗಳಾಗ್ತಾರೆ ಅಂತ. पक्का पक्का बोला, ಅಚ್ಚಾ ಪಕ್ಕ ಪಕ್ಕ ಹೇಳಿದ್ದೀರಾ? पक्का पक्का बोला, ಕೇಳ್ತಾ ಇದ್ದಾರೆ ಬಾಬಾ, ಪಕ್ಕ ಪಕ್ಕ ಹೇಳಿದ್ದೀರಾ? है? पक्का बोला। ಕೇಳ್ತಾ ಇದ್ದಾರೆ ಬಾಬಾ, ಪಕ್ಕ ಹೇಳಿದ್ದೀರಾ? अगर आत्मा के धारणा में टिकने की बजाय ಒಂದ್ ವೇಳೆ ಆತ್ಮನ ಧಾರಣೆಯಲ್ಲಿ ಸ್ಥಿತರಾಗೋದನ್ನ ಬಿಟ್ಬಿಟ್ಟು ये जो नेत्र हैं, आंखें, दृष्टि, ಈ ಏನು ಕಣ್ಣುಗಳಿದೆ, ದೃಷ್ಟಿ ಇದೆ, उसकी याद में टिकने वाले बनेंगे, ಅದರ ನೆನಪಿನಲ್ಲಿ ಸ್ಥಿತರಾಗಿರುವಂತವ್ರು ಆಗ್ತಾರ? तो पक्के स्वदेशी बनेंगे, ಮತ್ತೆ ಅವಾಗ ಪಕ್ಕ ಸ್ವದೇಶಿಗಳಾಗ್ತಾರ? पक्के स्वधर्मी बनेंगे या नहीं बनेंगे? ಪಕ್ಕ ಸ್ವಧರ್ಮಿಗಳಾಗ್ತಾರೋ ಇಲ್ವೋ? है? हाथ तो उठा दो जरा, चेहरा तो देख लें। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕೈಗಳನ್ನಾದ್ರೂ ಎತ್ತಿ, ಕಡಿಮೆಗಿಂತ ಕಡಿಮೆ ಮುಖವನ್ನಾದ್ರೂ ನೋಡೋಣ. है? अब हाथ भी नहीं उठा रहे। ಇವಾಗ ಕೈ ಸಹ ಎತ್ತಾ ಇಲ್ಲ, संशय बुद्धि, हाँ ऐसे ಸಂಶಯ ಬುದ್ಧಿ ಆಗಿದ್ದಾರೆ ಅಂತ. जो बोलो दृढ़ता पूर्वक बोलो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇವಾಗ ಮತ್ತೆ ಅವ್ರ ಕೈಯನ್ನ ಎತ್ತಿದ್ರು, ಅದಕ್ಕೆ ಬಾಬಾ ಹೇಳ್ತಿದ್ರು, ಹಾ ಈ ರೀತಿ ಏನೇ ಹೇಳಿದ್ರು ದೃಢತೆಯಿಂದ ಹೇಳಬೇಕು. फट से नीचे कर लिया ताकि कहीं हाथ उठाओ थोड़ी देर। हाँ, ಬಾಬಾ ಹೇಳ್ತಿದ್ದಾರೆ, ಇನ್ನೂ ಸ್ವಲ್ಪ ಹೊತ್ತು ಕೈಯನ್ನ ಎತ್ತಿ, ತಕ್ಷಣ ಯಾಕೆ ಕೆಳಗಡೆ ಮಾಡ್ತಾ ಇದ್ದೀರಾ ಕೈನ? बस एक बोल रहा है, ಒಬ್ರೇ ಹೇಳ್ತಾ ಇದ್ದಾರೆ ಅಷ್ಟೇನಾ? एक आत्मा ने बोला सिर्फ इतनी बड़ी सभा में। ಇಷ್ಟು ದೊಡ್ಡ ಸಭೆಯಲ್ಲಿ ಕೇವಲ ಒಂದೇ ಆತ್ಮ ಹೇಳ್ತಾ ಇದ್ದಾರೆ ಈ ಮಾತನ್ನ. क्या बोला? ಏನಂತ ಹೇಳ್ತಾ ಇದ್ದಾರೆ? जो आत्मा की याद में न टिक करके ಯಾರು ಆತ್ಮನ ನೆನಪಿನಲ್ಲಿ ಸ್ಥಿತರಾಗೋದನ್ನ ಬಿಟ್ಬಿಟ್ಟು देह का अंग जो आंख है, ದೇಹದ ಕಣ್ಣುಗಳು, ಅಂಗ ಏನಿದೆ ಕಣ್ಣುಗಳು, दृष्टि है, ದೃಷ್ಟಿ ಇದೆ, उसकी याद में टिकेंगे तो स्वधर्मी स्वदेशी नहीं बनेंगे। ಅದರ ನೆನಪಿನಲ್ಲಿ ನಾವು ಸ್ಥಿತರಾಗ್ಬಿಟ್ರೆ ಸ್ವದೇಶಿ ಸ್ವಧರ್ಮಿಗಳಾಗೋದಿಲ್ಲ. पक्का बोला ना? ಪಕ್ಕ ಹೇಳಿದ್ರು ಅಲ್ವಾ? कोई इनको वोट दे रहा है कि नहीं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರಾದ್ರೂ ಇವ್ರಿಗೆ ವೋಟ್ ಕೊಡ್ತಾ ಇದಾರೋ ಇಲ್ವೋ? कोई वोट दे रहा है तो हाथ उठाओ। ಯಾರಾದ್ರೂ ವೋಟ್ ಕೊಡ್ತಾ ಇದ್ದಾರೆ ಅಂದ್ರೆ ಕೈಯನ್ನ ಎತ್ತಿ. सबके सबके फोटो खींचो, हाथ उठाओ ऊंचा। ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರದು ಫೋಟೋ ತೆಗೀರಿ. हाथ धीरे धीरे बढ़ते जा रहे हैं। ನಿಧಾನವಾಗಿ ಕೈಗಳು ಜಾಸ್ತಿ ಆಗ್ತಾ ಇದೆ ಎಲ್ಲರದು ಅಂತ ಹೇಳ್ತಾ ಇದ್ದಾರೆ. एक को खरबूजा को देख के खरबूजा पकड़ा है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ಹಣ್ಣನ್ನು ನೋಡಿ ಇನ್ನೊಂದು ಹಣ್ಣು ಮಾಗೋಗ್ತಾ ಇದೆ ಅಂತಂದ್ರೆ ಒಬ್ರು ನೋಡಿ ಒಬ್ರು ಎಲ್ಲರೂ ಕೈ ಎತ್ತುತ್ತಾ ಇದ್ದಾರಲ್ವಾ, ಅದಕ್ಕೆ ಹೇಳ್ತಾ ಇದ್ರು. एक दूसरे को देख करके पक रहे हैं। ಎಲ್ಲರೂ ಒಬ್ರೊಬ್ರನ್ನ ನೋಡ್ಬಿಟ್ಟು ಕೈ ಎತ್ತುತ್ತಾ ಇದ್ದಾರೆ. नेताजी कौन हुआ? ಮೊದಲು ನೇತಾಜಿ ಯಾರಾದ್ರು? नेताजी पहला हुआ या सारे हो गए? ನೇತಾ ಯಾರಾದ್ರು? ಯಾರು ಮೊದ್ಲಿದಾರೆ ಅವ್ರ ನೇತಾ ಆದ್ರ ಅಥವಾ ಎಲ್ಲರೂ ಆಗ್ಬಿಟ್ರ? हाँ, अब दूसरी बात पैदा होती है। ಮತ್ತೆ ಇವಾಗ ಎರಡನೇ ಮಾತು ಉತ್ಪನ್ನ ಆಗುತ್ತೆ. लक्ष्मी नारायण के चित्र में पहुंच जाओ। ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ತಲುಪ್ಬಿಡಿ. पहुंच गए? ಹೋಗ್ಬಿಟ್ರ ಅಲ್ಲಿ? पहुंच गए। ಹಾ, लक्ष्मी नारायण के चित्र में दोनों तरह के पार्टधारी खड़े हुए हैं। ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ಎರಡು ತರದ ಪಾತ್ರಧಾರಿಗಳು ನಿಂತಿದ್ದಾರೆ. आत्मिक स्थिति में रहने वाले भी खड़े हैं ಆತ್ಮಿಕ ಸ್ಥಿತಿಯಲ್ಲಿರುವಂತವರು ಸಹ ನಿಂತಿದ್ದಾರೆ. और
देह का अंग आंखों की याद में भी रहने वाले खड़े। ಮತ್ತೆ ದೇಹದ ಅಂಗ ಏನಿದೆ ಕಣ್ಣುಗಳು, ಅದರ ನೆನಪಿನಲ್ಲಿರುವಂಥವ್ರು ಸಹ ನಿಂತಿದ್ದಾರೆ. याद आया कि नहीं आया? ನೆನ್ ಬಂತೋ ಇಲ್ವೋ? है थोड़ा थोड़ा याद आया। ಸ್ವಲ್ಪ ನೆನ್ ಬರ್ತಾ ಇದೆನಾ? आया ना? हाँ, अब जरा हाथ उठाओ, कोई अपनी बात बदलते हैं कि रहते हैं? ಅದಕ್ಕೆ ಬಾಬಾ ಹೇಳ್ತಾರೆ ನೆನ್ ಬಂತಲ್ವಾ, ಮತ್ತೆ ಇವಾಗ ಸ್ವಲ್ಪ ಕೈಗಳನ್ನ ಎತ್ತಿ ಯಾರು ತಮ್ಮ ಮಾತನ್ನ ಬದಲಾವಣೆ ಮಾಡ್ತಾರೋ ಇಲ್ವೋ ನೋಡೋಣ ಅಂತ ಹೇಳ್ತಾ ಇದ್ದಾರೆ. क्योंकि जो आत्मिक स्थिति में रहने वाले हैं, ಯಾಕೆಂದ್ರೆ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರುವಂತವರಾಗಿದ್ದಾರೆ वो एक दूसरे की आंखों को भी नहीं देखते। ಅವರು ಒಬ್ರು ಇನ್ನೊಬ್ಬರ ಕಣ್ಣುಗಳನ್ನು ಸಹ ನೋಡೋದಿಲ್ಲ. लक्ष्मी नारायण जो नर से नारायण बनते हैं, ಲಕ್ಷ್ಮೀ ನಾರಾಯಣರು ಯಾರು ನರನಿಂದ ನಾರಾಯಣರಾಗ್ತಾರೆ, नारी से लक्ष्मी बनते हैं, ನಾರಿಯಿಂದ ಲಕ್ಷ್ಮಿ ಆಗ್ತಾರೆ. वो एक दूसरे की आंखों को देख रहे हैं क्या? ಅವರು ಒಬ್ರು ಇನ್ನೊಬ್ಬರ ಕಣ್ಣುಗಳನ್ನ ನೋಡ್ತಾ ಇದ್ದಾರಾ? देह की आंखों का अंश मात्र भी रस ले रहे हैं। ದೇಹದ ಕಣ್ಣುಗಳೇನಿದೆ ಅಂಗ, ಅದ್ರದ್ದು ಸ್ವಲ್ಪನಾದ್ರೂ ಅವ್ರು ರಸ ತಗೊಂತಾ ಇದ್ದಾರಾ? ಇಲ್ಲ, हैं? नहीं ले रहे। ತಗೊಂತಾನೆ ಇಲ್ಲ. तो पक्के स्वधर्मी, पक्के स्वदेशी साबित हो रहे हैं या नहीं हो रहे? ಮತ್ತೆ ಅವರು ಪಕ್ಕ ಸ್ವದೇಶಿ ಸ್ವಧರ್ಮಿಗಳು ಸಿದ್ಧ ಆಗ್ತಾ ಇದ್ದಾರೋ ಇಲ್ವೋ? है हो रहे। ಆಗ್ತಾ ಇದ್ದಾರೆ. तो ऐसे बाप के बच्चे ಮತ್ತೆ ಈ ತರ ತಂದೆಯ ಮಕ್ಕಳು जिनमें बाप की रगों का खून, संकल्पों का खून, ಯಾರಲ್ಲಿ ತಂದೆಯ ಸಂಕಲ್ಪದ ರಕ್ತ ಏನಿದೆ ಅದು वाइब्रेशन का खून बह ಆ रहा है, ವೈಬ್ರೇಷನ್ನಿನ ರಕ್ತ, ಸಂಕಲ್ಪದ ರಕ್ತ ಏನಿದೆ ಅದೇ ಹರಿತಾ ಇರುತ್ತೆ ಅವ್ರ ನರಗಳಲ್ಲೂ ಸಹ. वो बच्चे भी कैसे होंगे? ಮತ್ತೆ ಆ ಮಕ್ಕಳು ಸಹ ಯಾವ ರೀತಿ ಇರ್ತಾರೆ? आत्माभिमानी, स्वदेशी, ಆತ್ಮಾಭಿಮಾನಿಗಳಾಗಿರ್ತಾರ, ಸ್ವದೇಶಿ ಆಗಿರ್ತಾರ, स्वधर्मी, ಸ್ವಧರ್ಮಿ ಆಗಿರ್ತಾರ, पक्के होंगे या कच्चे होंगे? ಮತ್ತೆ ಪಕ್ಕ ಸ್ವದೇಶಿ ಸ್ವಧರ್ಮಿಗಳಾಗಿರ್ತಾರ ಅಥವಾ ಕಚ್ಚಾ ಆಗಿರ್ತಾರ, ಪರಿಪಕ್ವರಾಗಿರ್ತಾರ. कितने होंगे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಎಷ್ಟಾಗಿರ್ತಾರೆ? 4.5 4.25 ಲಕ್ಷ ಆತ್ಮಗಳೇ ಆಗಿರ್ತಾರೆ. अब समझ लो अपने अपने दिल में, ಮತ್ತೆ ಇವಾಗ ತಿಳ್ಕೊಂಬಿಡಿ ನಿಮ್ಮ ಮನಸ್ಸಿನಲ್ಲಿ, अपने अपने दिल में झांक के देख लो कि हम किस स्थिति में पहुंचे। ತಮ್ಮ ತಮ್ಮ ಹೃದಯದಲ್ಲಿ ಬಾಗ್ಬಿಟ್ಟು ನೋಡಿ ಮನಸ್ಸಿನಲ್ಲಿ ನಾವು ಯಾವ ಸ್ಥಿತಿವರೆಗೂ ತಲುಪಿದೀವಿ ಅಂತ. क्या अच्छा समझ रहे ನಾವು हैं? ಏನನ್ನ ಚೆನ್ನಾಗಿರೋದು ಅಂತ ತಿಳ್ಕೊಂತಾ ಇದ್ದೀವಿ. आत्मिक स्थिति में सदैव रहते हैं, ನಾವು ಯಾವಾಗಲೂ ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವ. आत्मिक स्थिति में रह करके सभी को आत्मा के रूप में देखते हैं, ನಾವು ಆತ್ಮಿಕ ಸ್ಥಿತಿಯಲ್ಲಿ ಇದ್ಬಿಟ್ಟು ಎಲ್ಲರನ್ನೂ ಆತ್ಮಿಕ ರೂಪದಲ್ಲಿ ನೋಡ್ತೀವ, प्रैक्टिस करते हैं, ಆ ಥರನೇ ಪ್ರಾಕ್ಟೀಸ್ ಮಾಡ್ತೀವ. या आंखों में आंखें डाल करके थोड़ी देर, थोड़ी ज्यादा देर नंबरवार देखते भी रहते ಅಥವಾ हैं। ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಸ್ವಲ್ಪನಾದ್ರೂ ಸ್ವಲ್ಪ ಅಥವಾ ನಂಬರ್ ವಾರಾಗಿ ನೋಡ್ತಾ ಇರ್ತೀವ. क्योंकि बाबा ने बोल दिया है अभी, ಯಾಕೆಂದ್ರೆ ಇವಾಗ ಬಾಬಾ ಅಂತೂ ಹೇಳ್ಬಿಟ್ಟಿದ್ದಾರೆ, 10, 20, 50 भूलें तो बच्चे दृष्टि की रोज ही करते हो। ಏನಂತ ಹೇಳಿದ್ದಾರೆ ಬಾಬಾ ಇವಾಗ? ಒಂದು ದಿನದಲ್ಲಿ ನಾವು 10, 20, 50 ತಪ್ಪುಗಳನ್ನಂತೂ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಕಣ್ಣಿನಿಂದ दृष्टि का व्यभिचार, ದೃಷ್ಟಿಯ ವ್ಯಭಿಚಾರವನ್ನ ಮಾಡೇ ಮಾಡ್ತೀವಿ. चलो प्रैक्टिकल जीवन में कुछ भी कर रहे हो, पुरुषार्थी है। ಹೋಗ್ಲಿ ಬಿಡಿ, ಪ್ರಾಕ್ಟಿಕಲ್ ಜೀವನದಲ್ಲಿ ಏನಾದ್ರೂ ಮಾಡ್ತಾ ಇರ್ಲಿ, ಯಾಕೆಂದ್ರೆ ಪುರುಷಾರ್ಥಿಗಳಾಗಿದ್ದಾರೆ. है साइकिल सीखने वाला कोशिश कर रहा है ना, ಸೈಕಲ್ ಅನ್ನ कलिಯುವಂತವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ವಾ? है प्रयत्न कर रहा है कि छोड़ के भाग गया? ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಥವಾ ಬಿಟ್ಟು ಓಡೋಗ್ಬಿಟ್ರ? कर रहा है तो ಮಾಡ್ತಾ ಇದ್ದಾರೆ. फेल हो गया या पास की लिस्ट में है? ಮತ್ತೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಫೇಲ್ ಆಗ್ಬಿಟ್ರ ಅಥವಾ ಪಾಸ್ ನ ಲಿಸ್ಟ್ ನಲ್ಲಿ ಇದಾರ? अरे आज नहीं तो कल
पास हो सकता है। ಅರೆ ಇವತ್ತಲ್ಲ ನಾಳೆ ಪಾಸ್ ಆಗ್ಬೋದಾಗಿದೆ. हिम्मते बच्चे मददे बाप। ಹಿಮ್ಮತ್ತೆ ಬಚ್ಚೆ ಮದದ್ದೆ ಬಾಪ್ ಅಂದ್ರೆ ಮಕ್ಕಳು ಧೈರ್ಯದಿಂದ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟರೆ ತಂದೆ 100 ಹೆಜ್ಜೆಯ ಸಹಯೋಗ ಕೊಡ್ತಾರೆ. यहाँ भी ऐसे ही है। ಮತ್ತೆ ಇಲ್ಲೂ ಸಹ ಅದೇ ರೀತಿಯಾಗಿದೆ. जिनकी बुद्धि में ये आ गया ಯಾರ ಬುದ್ಧಿಯಲ್ಲಿ ಈ ಮಾತು ಬಂದ್ಬಿಟ್ಟಿದೆ कि सिर्फ आत्मिक स्थिति में रहना तो बहुत मुश्किल है। ಕೇವಲ ಆತ್ಮಿಕ ಸ್ಥಿತಿಯಲ್ಲಿರೋದಂತೂ ತುಂಬಾ ಕಷ್ಟ ಆಗಿದೆ. ये तो हो ही नहीं सकता। ಇದಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.